ವಿಶ್ವಾಸ. ಇವತ್ತು ರಾಮನವಮಿ ದಿವಸ ಎಲ್ಲರಿಗೂ ಶುಭಾಶಯ ಹೇಳುತ್ತಾ, ಇವತ್ತು ರಾಮನ ವಿಶೇಷ ಅಂತಂದ್ರೆ ನಾವ್ ಎಲ್ಲಾ ಬಡಾವಣೆಗಳಿಗೂ ಇಷ್ಟು ಚಂದಾಗಿ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಈ ವಜ್ರಹನುಮಾನ್ ದೇವಸ್ಥಾನದಲ್ಲಿ ಇದೇ ಈಗ ನಾವ್ ಅದನ್ನ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಪಂಚಮುಖಿ ದೇವಸ್ಥಾನದೊಳಗೂ ಕೂಡ ಅದೇ ವಿಜೃಂಭಣೆಯಿಂದ ಮಾಡ್ಲಿಕ್ಕತ್ತೀವಿ. ಇದನ್ನ ನಮ್ ಸತ್ಯಾತ್ಮಗಳು ಹಾಕಿದ್ದ ರಾಮ 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 ಅಂತ ಎಷ್ಟು ಸಲ ಅನ್ಬೇಕಂದ್ರೆ 108 ಅಂದ್ರೆ ಅದಕ್ಕೆ ಹೆಚ್ಚಾಗಿ ತಾನಾಗಿ ಹಾಕ್ಲಿಕ್ಕತ್ತಂದ್ರೆ ಇದೇ ಕಾರಣ. ಎಲ್ಲಾ ಭಕ್ತವೃಂದಗಳು ಸೇರಿ ನಾವೆಲ್ಲ ಮಾಡುದು ಇದು ದೇವರಿಗೆ ಸಮರ್ಪಣೆ ಆಗ್ತದಂತ ನಮ್ಗೆ ಎಲ್ಲರಿಗೂ ದೊಡ್ಡ ಅನಿಸಿಕೆ ಆಗ್ಲಿಕ್ಕತ್ತದೆ. ನಾವ್ ಎಲ್ಲಾರು ಸೇರ್ಕೊಂಡು ಯಾವಾಗ್ಲೂ ಪ್ರತಿ ವರ್ಷವೂ ಕೂಡ ಹೀಗೆ ಕಾರ್ಯಕ್ರಮ ಮಾಡ್ತಾನೆ ಇದ್ದೀವಿ. ಮುಂದೂ ನಮ್ಗೆ ಹಿಂಗೆ ಎಲ್ಲ ನಿಮ್ದು ಸಹಕಾರ ಎಲ್ಲರದು ಸಹಕಾರ ಇತ್ತಂದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ನಮ್ಗೆ ನಿಶ್ಚಯ ಇದೆ. ಯಾವುದೇ ಕಾರ್ಯಕ್ರಮ ಅಡೆತಡೆದೇ ಇಲ್ಲದೆ ನಾವೆಲ್ಲಾ ಕಾರ್ಯಕ್ರಮ ಮಾಡ್ಕೊತ ಹೊಂಟಿವಿ. ಇನ್ನು ನಮ್ಮ ಮಹಿಳಾ ಕಾರ್ಯಕ್ರಮ ಪ್ರಬಲವಾಗ್ಲಿ ಅಂತ ನಾವು ರೆಮ್ದೇವ್ರನ್ನೆಲ್ಲ ಬೇಡ್ಕೊಂಡು ನಮ್ಮ ಇವತ್ತಿನ 2 ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ನಮ್ಮ ಮಂಡಳಿಯಿಂದ ಧನ್ಯವಾದಗಳು. ಅದನ್ನ ಇವತ್ತಿಲ್ಲಿ ಪಂಚಮುಖಿ ಒಳಗಂದ್ರೆ ಮೊದ್ಲು ಹೋಮ ಮಾಡ್ತಾರೆ, ಪವಮಾನ ಹೋಮ ರೀ. ಯಾಕಂತಂದ್ರೆ ಇದನ್ನ ಪ್ರಾರಂಭ ಮಾಡ್ತಾರ, ಪವಮಾನ ಹೋಮ ಹನುಮಂದಿರಗಳು ಪ್ರಾರಂಭ ಮಾಡಿ ಯುಗಾದಿ ಇಟ್ಕೊಂಡು ನಮ್ದು ಶುರು ಮಾಡ್ತಾರ. ರಾಮದೇವ್ರಿಗೆ ಅಭಿಷೇಕ ಮಾಡ್ತಾರ, ರಾಮದೇವ್ರ ಪೂಜೆ, ಆಮೇಲೆ ತೊಟ್ಲಾಗ ಹಾಕು ಮೇನ್ ಅಂದ್ರೆ ರಾಮನ ತೊಟ್ಲಾಗ ಹಾಕೋ ಕಾರ್ಯಕ್ರಮ ಅದು ಪಲ್ಕೆ. ಆಮೇಲೆ ಬೆಳಗ್ಗೆ ಇದರಿಂದ ಮೆರವಣಿಗೆ ಆಗಿರ್ತದೆ, ಸಾಯಂಕಾಲ ಆಮೇಲೆ ಪಲ್ಲಕ್ಕಿ ಸೇವಾ ಆಗ್ತದೆ, ಆಮೇಲೆ ಭಜನಿ, ರಥೋತ್ಸವ, ಇನ್ನ ಕೆಲವೊಂದು ಪ್ರವಚನ ಅಂತೂ ಅದು ಮೇನ್ ನಮ್ಗಲ್ಲಿ ಇದ್ದದ್ದೇ ಅದು. ಆದ್ರೆ ಮೊದ್ಲೆಲ್ಲ ಮೆರವಣಿಗೆ ಇಟ್ಕೊಂಡು ಪ್ರಾರಂಭ ಮಾಡ್ಕೊಂಡು ಇಲ್ಲಿಗೆ ನಾವು ಕಾರ್ಯಕ್ರಮ ಇಟ್ಕೊಂಡು ಎಲ್ಲರಿಗೂ ಮಹಾಪ್ರಸಾದ ಇರ್ತದೆ. ಎಲ್ಲಾರು ಮಹಾಪ್ರಸಾದ ಸ್ವೀಕಾರ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಮತ್ತೆ ಮರುದಿನ ಹಂಗೆ 7 ದಿವಸದ ಕಾರ್ಯಕ್ರಮ ಇರ್ತದೆ ಮಾಡಿ ನಾವೆಲ್ಲ ಮುಗಿಸ್ತೀವಿ. ನಾನು ಸವಿತಾ ಗಲಗಲಿ ಮಹಿಳಾ ಮಂಡಳಿ ಸಮಾಜಮುಖಿ ಮಹಿಳಾ ಮಂಡಳಿ ಅಧ್ಯಕ್ಷೆ. ತಮಗೆ ಎಲ್ಲರಿಗೂ ಧನ್ಯವಾದವನ್ನು ಕೋರ್ತೇನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಎಲ್ಲ ಸನಾತನ ಧರ್ಮದ ರಾಮಚಂದ್ರ ಭಕ್ತರಿಗೆ ವಂದನೆಗಳು. ವಿಶೇಷವಾಗಿ ಇಂದಿನ ದಿವಸ ಶ್ರೀ ರಾಮನವಮಿ. ಜಗತ್ತಿನ ಜನರು ಭಕ್ತಿ ಶ್ರದ್ಧೆಯಿಂದ ಆಚರಿಸುವ ಎಲ್ಲ ಭಕ್ತರು ರಾಮ ಇದ್ದಾನೆ ಅಂತ ಹೇಳಿ ರಾಮಚಂದ್ರ ದೇವರ ವಿಶೇಷ ಉತ್ಸವ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆ ವಿಶೇಷವಾಗಿ ರಾಮ ರಾಮ ಎಂಬ ಶಬ್ದದಿಂದ ಈ ಉತ್ಸವ ನಡೀತಾ ಇದೆ. ಈ ವರ್ಷ ವಿಶೇಷ ಏನಂತಂದ್ರೆ ಪ್ರಸನ್ನ ಪಂಚಮುಖಿ ಪ್ರಾಣದೇವ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ ವರ್ಷ ಅವರು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇವತ್ತಿನ ಮುಖ್ಯ ನಮ್ಮ ಗೋವಿಂದ ದೇಶಪಾಂಡೆ ಅವರು ಅನ್ನ ಸಂತರ್ಪಣೆ ಕಾರ್ಯಕ್ರಮ, ನಮ್ಮ ಸಂಪತ್ರಾವ್ ಅವರು, ನಮ್ಮ ಆಚಾರ್ಯರು, ಭಕ್ತರಿಂದ ಹೀಗೆ ಪ್ರತಿ ವರ್ಷ ನೋಡ್ರಿ ಇಲ್ಲಿ ಎಲ್ಲಾ ಕಾರ್ಯಕ್ರಮ ನಡ್ಲಿಕ್ಕೆ ಕಾರಣ ಏನಂದ್ರೆ ಆ ಪ್ರಾಣದೇವರು ಮತ್ತು ರುದ್ರದೇವರು. ಯಾಕಂದ್ರೆ ರುದ್ರದೇವರು ರಾಮ ಭಕ್ತರು, ಪ್ರಾಣದೇವರು ರಾಮ ಭಕ್ತರು. ಹೀಗಾಗಿ ಆ ರಾಮನ ಚರಿತ್ರೆ ಕೇಳಿದವರಿಗೆ ನೋಡಿ ಯಾವಾಗಲೂ ಆರಾಮ ಇರ್ತಾರೆ. ಯಾರು ರಾಮ ರಾಮ ಅಂತಾರ ಅವ್ರ ಮನೆಯಲ್ಲಿ ಸುಖ ಸಂಪತ್ತು ಆರೋಗ್ಯ ಸುಭಿಕ್ಷೆ ಎಲ್ಲ ಸಿಗ್ತದ. ಆದ್ರಿಂದ ಇವತ್ತಿನ ಈ ಪರ್ವಕಾಲದಲ್ಲಿ ಎಲ್ಲರೂ ಕೂಡಿಕೊಂಡು ರಾಮಸ್ಮರಣೆ ಮಾಡಿ ಈ 2 ವಾಕ್ಯಗಳನ್ನು ಆ ರಾಮದೇವರ ಪಾದಕ್ಕೆ ಸಮರ್ಪಣೆ ಮಾಡೋಣ. ರಾಮ 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 ರಾಮ. ಅಯೋಧ್ಯಾವತಿ ಶ್ರೀರಾಮಚಂದ್ರ ಕಿ ಸರ್ವೇ ಜನಾ ಸುಖಿನೋ ಭವಂತು. ಸನಾತನ ಧರ್ಮಕ್ಕೆ ಜಯ ಶ್ರೀರಾಮ್. ಜಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಇವತ್ತಿನ ದಿವಸ ಶ್ರೀರಾಮನವಮಿ ಉತ್ಸವ. ಇದು ಪಂಚಮುಖಿ ಪ್ರಾಣದೇವರ ವಿಶೇಷವಂತ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ಕೂಡ ಅತ್ಯಂತ ವಿಶೇಷ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳ ಉತ್ತರಾದಿ ಮಠಾಧೀಶರು ಇದನ್ನು 25-30 ವರ್ಷಗಳ ಹಿಂದೆ ಇಲ್ಲಿ ವಾಯುದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಪಂಚಮುಖಿ ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ವಿಶೇಷವಂತ ವಾಯುದೇವರ ಸನ್ನಿಧಾನ, ಹಾಗೆ ರುದ್ರದೇವರ ಸನ್ನಿಧಾನ, ಅದೇ ಪ್ರಕಾರ ಪೇಜಾವರ ಮಠಾಧೀಶರು ಕೂಡ ಇಲ್ಲಿ ಈ ರುದ್ರದೇವರ ಸನ್ನಿಧಾನದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದಂಥ ರುದ್ರದೇವರು, ಆ ನಂತರ ನಾಗದೇವತೆ, ಹೀಗೆ ಪ್ರಾಣದೇವರು ವಿಶೇಷವಾಗಿ ಇಲ್ಲಿ ಎಲ್ಲರ ಭಕ್ತರ ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಡ್ತಾ ಇದ್ದಾರೆ. ಈ ಪ್ರತಿ ವರ್ಷವೂ ಕೂಡ ಅನೇಕ ಜ್ಞಾನಸತ್ರ ಕಾರ್ಯಗಳು ನಡೀತಾ ಇದೆ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಪ್ರಾರಂಭವಾಯಿತು ಅಂತಾರೆ ಕೊನೆಯವರೆಗೂ ಕೂಡ ಅನೇಕ ಧರ್ಮ ಕಾರ್ಯಗಳು ಇಲ್ಲಿ ನಡೀತಾ ಇವೆ. ಧಾರ್ಮಿಕ ಕಾರ್ಯಗಳಂತೂ ಇಲ್ಲಿ ಮಿತಿಯೇ ಇಲ್ಲ, ಅಷ್ಟು ಧಾರ್ಮಿಕ ಕಾರ್ಯಗಳು ನಡೀತಾ ಇದೆ.
ಯಾಕೆಂದರೆ ಚೈತ್ರ ಶುದ್ಧ ಪ್ರತಿಪದೆಯಿಂದ ಪ್ರಾರಂಭ ಮಾಡಿಕೊಂಡು ಆನಂತರ ರಾಮನವಮಿ, ಅದೇ ರೀತಿಯಾಗಿ ಹನುಮ ಜಯಂತಿ, ಆನಂತರ ಇವತ್ತಿನ ವಿಶೇಷವಾಗಿ ಇಲ್ಲಿ ರಾಮಾಯಣದ ಪ್ರವಚನ ಪ್ರಾರಂಭವಾಗಿದೆ. ಅದೇ ಪ್ರಕಾರ ಇವತ್ತಿನ ದಿವಸ ರಾಮಾಯಣ ಪ್ರವಚನ ಪ್ರಾರಂಭವಾಗಬೇಕು ಅಂತ 7 ದಿನಗಳವರೆಗೆ, ಅಂದರೆ ಹನುಮ ಜಯಂತಿಯವರೆಗೆ ಅಖಂಡವಾಗಿ 7 ದಿನಗಳವರೆಗೆ ರಾಮಾಯಣ ಪ್ರವಚನ ಇರ್ತಾ ಇದೆ. ಯಾಕೆಂದರೆ ರಾಮದೇವರಿಗೆ ಪ್ರೀತಿ ಆಗಬೇಕು ಅಂತಂದರೆ ಅಲ್ಲಿ ಹನುಮಂತ ದೇವರ ಸನ್ನಿಧಾನ ಆಗಬೇಕು, ಹನುಮಂತ ದೇವರ ಪ್ರೀತಿ ಆಗಬೇಕು ಅಂದರೆ ಅಲ್ಲಿ ರಾಮದೇವರ ಚರಿತ್ರೆ ಇರಬೇಕು. ಅದಕ್ಕೋಸ್ಕರ ಎರಡೂ ಕೂಡ ಅಲ್ಲಿರೋದರಿಂದ ಇಲ್ಲಿ ವಿಶೇಷ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇಲ್ಲಿ ಹನುಮಂತ ದೇವರ ವಿಶೇಷ ಪ್ರೀತ್ಯರ್ಥವಾಗಿ, ಭಗವಂತ ಲಕ್ಷ್ಮೀ ನರಸಿಂಹದೇವರ ಪ್ರೀತ್ಯರ್ಥವಾಗಿ ಇಲ್ಲಿ ಪವಮಾನ ಹೋಮ ಪ್ರಾರಂಭ ಆಯಿತು. ಮುಂಜಾನೆಯಿಂದ ಹೋಮ ಹವನಾದಿಗಳು, ಅಂತ ಅನೇಕ ಭಕ್ತ ಮಂಡಳಿ ಅವರೆಲ್ಲ ಭಜನಾ ಕಾರ್ಯಕ್ರಮ, ಆನಂತರ ಗ್ರಾಮ ಪ್ರದಕ್ಷಿಣೆ, ಇದು ಅನೇಕ ಪ್ರತಿಯೊಂದು ಏನಾದರೂ ಕಾರ್ಯಕ್ರಮ ಇಷ್ಟೆಲ್ಲ ಇಲ್ಲಿ ವಿಶೇಷವಾಗಿ ಇದ್ದೇ ಇರ್ತವೆ. ಹೀಗಾಗಿ ಆನಂತರ ಅನ್ನ ಸಂತರ್ಪಣೆ ಅಂತೂ ಸರಿ. ಹೀಗೆ ಜ್ಞಾನ ಕಾರ್ಯಕ್ಕೆ ವಿಶೇಷವಾದಂತಹ ಸ್ಥಳ ಇದು ಪಂಚಮುಖಿ ಪ್ರಾಣದೇವರ ದೇವಸ್ಥಾನ. ಅದು ಎಲ್ಲಕ್ಕಿಂತ ಶ್ರೇಷ್ಠ, ನಗರದಲ್ಲಿ ಬಹಳ ಪ್ರಸಿದ್ಧವಂಥದ್ದು. ಎಲ್ಲಿಯೂ ಇಷ್ಟೊಂದು ಧರ್ಮ ಕಾರ್ಯಗಳು ಅಂದರೆ ಜ್ಞಾನ ಕಾರ್ಯ ಇಷ್ಟ ಆಗೋದಿಲ್ಲ, ಅಷ್ಟು ಜ್ಞಾನ ಕಾರ್ಯಗಳು ಆಗ್ತವೆ. ಹಾಗೆ ವಿಶೇಷವಾಗಿ ಈ ಭಾದ್ರಪದ ಮಾಸದಲ್ಲಿ ಪ್ರೋಷ್ಠಪದಿ ಪುರಾಣವಾಗಲಿ, ಆನಂತರ ನವರಾತ್ರಿಯಲ್ಲಿ 9 ದಿವಸ ಕಲ್ಯಾಣೋತ್ಸವ ಆಗಲಿ, ಹೀಗೆ ಒಂದೆಲ್ಲ ನಿರಂತರವಾಗಿ ಇಲ್ಲಿ ಜ್ಞಾನ ಕಾರ್ಯ ನಡೀತದೆ. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸ ಮಹಾತ್ಮ ನಡೀತದೆ. ಹಾಗೆ ಇನ್ನೂ ಅನೇಕ ಧರ್ಮ ಕಾರ್ಯಗಳು ಎಷ್ಟು ಹೇಳಿದ್ರು ಕೂಡ ಇಲ್ಲಿ ಕಡಿಮೆ ಇದೆ. ಈ ರೀತಿಯಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ಪಾಲ್ಗೊಂಡು ವಾಯುದೇವರ ವಿಶೇಷವಂತ ಅನುಗ್ರಹಕ್ಕೆ ಪಾತ್ರ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಒಂದೆರಡು ವಾಕ್ಯಗಳು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.